ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ ಯಾರ ಜೀವ ಹೇಗೆ ಮಾಯವಾಗಿ ಬಿಡುತ್ತೆ ಅನ್ನೋದೇ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಬಡಪಾಯಿ ಜೀವಗಳು ದುಡಿದು ತಿನ್ನಬೇಕು ಅಂಥೇಳಿ ತಮ್ಮ ಗ್ರಾಮವನ್ನು ಬಿಟ್ಟು ಇನ್ಯಾವುದೋ ಸಿಟಿಗೆ ಬಂದು ತಮ್ಮ ಜೀವನವನ್ನು ನಡೆಸಬೇಕು, ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಕಾರಣಕ್ಕೆ ಬಂದು ಉಳಿದುಕೊಂಡಿರ್ತಾರೆ. ಆದರೆ ದುರಂತದಲ್ಲಿ ಗಂಡ ಹೆಂಡತಿ ಜೊತೆಗೆ ಮಗು ಕೂಡ ಸಾವನ್ನಪ್ಪಿ ಬಿಡುತ್ತೆ ಅಂತಂದ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಒಂದು ಕ್ಷಣ ನೋವಾಗಿ ಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಇಂಥದ್ದೇ ಒಂದು ಘಟನೆ ಇದೀಗ ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ಎಂಥವರಿಗೂ ಕೂಡ ಈ ಸ್ಟೋರಿನ ಕೇಳಿಬಿಟ್ರೆ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಅಂದ ಹಾಗೆ ಏನಾಗಿದೆ, ಕಾರಣ ಏನು, ಅವರು ಹೇಗೆ ಸಾವನ್ನಪ್ಪಿ ಬಿಟ್ಟಿದ್ರು, ಜೊತೆಗೆ ಅಸಲಿ ಸತ್ಯಾಸತ್ಯತೆ ಏನು ಅನ್ನೋದ್ರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಪಟ್ಟಣದ ಸೀಬಿನಕೆರೆ ಸಮೀಪದ ಗಾಂಧಿನಗರದಲ್ಲಿ ನಸುಕಿನಲ್ಲಿ ಗುಡ್ಡ ಕುಸಿದಿದೆ. ಈ ವೇಳೆ ಮಣ್ಣಿನಡಿಗೆ ಸಿಲುಕಿದ್ದ ಒಂದೇ ಕುಟುಂಬದ 3 ಸಾವಿಗೀಡಾಗಿದ್ದಾರೆ. ಒಬ್ಬರಿಗೆ ತೀವ್ರ ಗಾಯ ಕೂಡ ಆಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕಕ್ಕರಗೋಳ ಗ್ರಾಮದ ಮಲ್ಲಿಕಾರ್ಜುನ ಅಂತೇಳಿ ಕೇವಲ 30 ವರ್ಷ. ಇನ್ನು ಇವನ ಪತ್ನಿ ನಾಗವೇಣಿ ಅಂತೇಳಿ ಕೇವಲ 27 ವರ್ಷ. ಜೊತೆಗೆ 3 ವರ್ಷದ ಸಂತೋಷ್ ಅನ್ನುವಂತ ಮಗುವನ್ನ ಕರೆದುಕೊಂಡು ಇವರು ಕೆಲಸಕ್ಕಂತೇಳಿ ಈ ಒಂದು ಸಿಟಿಗೆ ಬಂದಿರ್ತಾರೆ. ಆದರೆ ದುರಂತದಲ್ಲಿ ಇವರು 3 ಜನ ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇನ್ನು ಗಾಯಗೊಂಡಿರುವಂತಹ ಹನುಮಂತ್ ಅವರನ್ನ ಚಿಕಿತ್ಸೆಗೆ ಶಿವಮೊಗ್ಗದ ಮಿಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತಪಟ್ಟವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆಂದು ತೀರ್ಥಹಳ್ಳಿ ಪಟ್ಟಣಕ್ಕೆ ಬಂದಿದ್ದರು. ಗಾಂಧಿನಗರದಲ್ಲಿ ಶೆಡ್ನಲ್ಲಿ ವಾಸವಾಗಿದ್ದರು. ಬಹುತೇಕ ಕೆಲಸವನ್ನು ಅರಸಿ ಬಂದಂತವರು ಈ ಶೆಡ್ನಲ್ಲಿ ವಾಸವಾಗಿ ಇರುವಂತಹ ರೂಢಿಯನ್ನ ಮಾಡ್ಕೊಳ್ತಾರೆ. ಕಾರಣ ಇಷ್ಟೇ, ದುಡಿದಿರೋ ದುಡ್ಡಲ್ಲಿ ಮನೆ ಬಾಡಿಗೆ, ನಮ್ಮ ಊಟ ತಿಂಡಿ ಅಂತ ಹೋಗ್ಬಿಟ್ರೆ ಮುಂದೆ ನಮ್ಮ ಜೀವನ ಹೇಗೆ ಅನ್ನುವ ಕಾರಣಕ್ಕೆ ಒಂದು ಚಿಕ್ಕದಾದಂತಹ ಶೆಡ್ ಅನ್ನ ಅಥವಾ ಜೋಪಡಿಯನ್ನ, ಗುಡಾರನ್ನ ಹಾಕೊಂಡು ಬದುಕನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಅವರ ಬದುಕು ಈ ರೀತಿಯಾಗಿ ದುರಂತ ಅಂತ್ಯವಾಗಿ ಬಿಟ್ರೆ, ಚಿಕ್ಕ ಪುಟ್ಟ ಕನಸುಗಳನ್ನು ಹೊತ್ಕೊಂಡು ತಮ್ಮ ಗ್ರಾಮವನ್ನ ಬಿಟ್ಟು ಬಂದು ಇಲ್ಲಿ ಜೀವನವನ್ನ ಮಾಡ್ತಾ ಇದ್ದಂಥವರಿಗೆ ಎಂಥ ಪರಿಸ್ಥಿತಿ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟುಕೊಳ್ಳುತ್ತೆ. ತೀರ್ಥಹಳ್ಳಿ ಪಟ್ಟಣದಲ್ಲಿ 2-3 ದಿನಗಳಿಂದ ಧಾರಾಕಾರ ಮಳೆ ಆಗಿರುವ ಕಾರಣದಿಂದಾಗಿ ಮಲ್ಲಿಕಾರ್ಜುನ ಕುಟುಂಬ ವಾಸವಿರುವಂತಹ ಶೆಡ್ಡಿನ ಪಕ್ಕದಲ್ಲೇ ಬಂಡಿಯ ಮೇಲಿನ ಮಣ್ಣು ಜರುಗಿ ಕಾರ್ಮಿಕರು ವಾಸವಿದ್ದ ಶೆಡ್ ಮೇಲೆ ಕುಸಿದಿದೆ. ಅವಘಡದ ವೇಳೆಗೆ ಶೆಡ್ ಒಳಗೆ 25 ಮಂದಿ ಕಾರ್ಮಿಕರು ವಾಸವಿದ್ರು. ಅವರಲ್ಲಿ 21 ಜನರು ಸುರಕ್ಷಿತವಾಗಿ ರಕ್ಷಣೆಯಾಗಿದ್ದಾರೆ. ಜೊತೆಗೆ ಈ 3 ಜನಗಳು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ರಾಜಕೀಯದವರು, ಅಧಿಕಾರಿಗಳು ಸಹಜವಾಗಿ ಬರ್ತಾ ಇದ್ದಾರೆ. ಆದ್ರೆ ಇನ್ನೊಂದು ದೊಡ್ಡ ದುರಂತ ಏನು ಅಂತಂದ್ರೆ, ಘಟನೆ ನಡೆದ ಸ್ಥಳಕ್ಕೆ ತೆರಳಲು ರಸ್ತೆ ಕಿರಿದಾಗಿದ್ದರಿಂದ ಜೆಸಿಬಿ ಆಗಿರಬಹುದು, ವಾಹನಗಳು ತೆರಳಲು ಆಗದೆ ಇರುವಂತಹ ಕಾರಣದಿಂದಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ತುಂಬಾ ಅಡ್ಡಿ ಕೂಡ ಆಗಿದೆ. ತೀರ್ಥಹಳ್ಳಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಶಾಸಕ ಅರಗ್ ಜ್ಞಾನೇಂದ್ರ, ಮಾಜಿ ಶಾಸಕ ಕಿಮ್ಮಣಿ ರತ್ನಾಕರ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಡಿಸಿಎಂ ಆಗಿರುವಂತಹ ಜಿ ಪರಮೇಶ್ವರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸ್ನೇಹಿತರೆ, ಈ ರೀತಿಯಾದಂತಹ ದುರಂತ, ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ಜಿಲ್ಲೆಯನ್ನ ಬಿಟ್ಟು ಇನ್ನೊಂದು ಜಿಲ್ಲೆಗೆ ಬಂದಂತವರ ಬದುಕು ಈ ರೀತಿಯಾಗಿ ನರಕದಿಂದ ಸಾವನ್ನಪ್ಪಿದೆ ಅಂತಂದ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಒಂದು ಕ್ಷಣ ನೋವಾಗಿ ಬಿಡುತ್ತೆ. ಸ್ನೇಹಿತರೆ, ಆದಷ್ಟು ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಕುಸಿತದ ಹಂತದಲ್ಲಿ ಇರುವಂತಹ ಯಾವುದೋ ಒಂದು ಗುಡ್ಡ ಆಗಿರಬಹುದು ಅಥವಾ ಮನೆಗಳಾಗಿರಬಹುದು ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ದಯವಿಟ್ಟು ವಾಸವಾಗಿರಬೇಡಿ. ಯಾಕೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ನಡೆದು ಹೋಗಬಹುದು. ಆ ಕಾರಣದಿಂದಾಗಿ ನಿಮ್ಮ ಜೀವ ರಕ್ಷಣೆ ತುಂಬಾ ಮುಖ್ಯವಾಗಿದೆ. ಜೊತೆಗೆ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯತೆಯೂ ಕೂಡ ಆಗಿದೆ. ಹಾಗಾಗಿ ಆ ರೀತಿಯಾದಂತಹ ಡೇಂಜರಸ್ ಪ್ಲೇಸ್ಗಳು ಏನ್ ಕಾಣಿಸ್ತಾ ಇರ್ತವೆ ಅಥವಾ ಆ ಡೇಂಜರ್ ಅಂತ ಏನ್ ಅನಿಸ್ತಾ ಇರ್ತವೆ, ಆ ಪ್ರದೇಶದಿಂದ ಬೇಗನೆ ನಿಮ್ಮ ರಕ್ಷಣೆಗಾಗಿ ಹೊರಗಡೆ ಬಂದು ಬಿಡಿ ಅಂತ ಹೇಳಿ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಮನವಿ ಕೂಡ ಮಾಡ್ಕೊಳ್ತೇವೆ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ಈ ರೀತಿಯಾದಂತಹ ಒಂದು ಡೇಂಜರಸ್ ಪ್ಲೇಸ್ ನಲ್ಲಿ ವಾಸವಾಗಿರುವಂತಹ ಜನರಿಗೆ ಈ ಕೂಡಲೇ ಶೇರ್ ಮಾಡಿ, ಅವರು ಕೂಡ ಎಚ್ಚೆತ್ತುಕೊಂಡು ಸ್ಥಳಾಂತರವಾಗಲಿ ಅನ್ನೋ ಕಾರಣಕ್ಕೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.